ಏನು ನಾನು ಆಡ್ ಎಲ್ಲ ಕೊಟ್ಟೆ. ರಾಕೇಶ್, ನಯನ, ಬುಲೆಟ್ ಪ್ರಕಾಶ್, ರಚಿತ್ ರಾವ್, ಮಿತ್ರ, ರಮೇಶ್ ಪಂಡಿತ್, ಹರೀಶ್ ರೈ, ಇನ್ನೂ ಅನೇಕ ಕಲಾವಿದರು, ಜೋಶ್ ಅಕ್ಷಯ್, ಇನ್ನೂ ಅನೇಕ ಕಲಾವಿದರು ಮಾಡಿದ್ದಾರೆ. ಈ ಕರ್ನಾಟಕ ಅಯೋಧ್ಯಪುರಂ ಯಾವುದೇ ರೀತಿ ಒಂದು ಕಾಂಟ್ರವರ್ಸಿಯಲ್ ಸಿನಿಮಾ ಅಲ್ಲ. ಇದು ನನ್ನ ಸ್ನೇಹಿತನ ನಿಜ ಜೀವನದಲ್ಲಿ ನಡೆದಂತ ಒಂದು ಲವ್ ಸ್ಟೋರಿನ 20% ಮಾತ್ರ ಹ್ಯಾಡ್ ಮಾಡ್ಕೊಂಡಿದ್ದೇನೆ. ಇನ್ನು 80% ನನ್ನ ಕಾಲ್ಪನಿಕತೆಯ ಮೇಲೆ ಚಿತ್ರೀಕರಣ ಮಾಡಲಾಗಿದೆ. ನಾವು ಒಂದು ಮುಸ್ಲಿಂ ಸ್ಟೇಟ್ ಅಲ್ಲಿ ಮಾಡಬೇಕಾದ್ರೆ ಅಲ್ಲಿ ತುಂಬಾ ತೊಂದರೆ ಕೊಟ್ಟು ಶೂಟಿಂಗ್ ಪ್ಯಾಕಪ್ ಮಾಡಿಸ್ರು. ಅದು ನಾವು ಮಾಡಿದ್ದವತ್ತು ಬರೇ ಒಂದು ಶಾಟ್ ಬರ್ದು ಅಷ್ಟೇನೆ, ಅವತ್ತದೆಲ್ಲ ನಮ್ಗೆ ವೇಸ್ಟ್ ಆಯ್ತು. ನಾವು ಇಲ್ಲಿ ಏನ್ ಹೇಳಕ್ ಇಚ್ಛೆ ಪಡ್ತೇವೆ ಅಂದ್ರೆ, ನಾವು ಯಾವುದೇ ರೀತಿ ಯಾವುದೇ ಕಮ್ಯುನಿಟಿಗೆ ಹರ್ಟ್ ಮಾಡ್ತಾ ಇಲ್ಲ. ದಯವಿಟ್ಟು ನೀವು ನಮ್ಗೆ ಕೆಲವೊಂದು ನನಗೆ ಯಾವ ಕರೆಗಳು ಬಂದಿಲ್ಲ. ನಮ್ಮ ಪ್ರೊಡ್ಯೂಸರ್ಗೆ ಹೇಳಿದ್ರು, ನೀವು ಮಾಡಿದ್ರೆ ಹಂಗ್ ಮಾಡ್ತೀವಿ ಹಿಂಗ್ ಮಾಡ್ತೀವಿ ಅಂತ. ರಾಮನ್ ಫೋಟೋ ಬಂದಾದ್ಮೇಲೆ ಅವ್ರನ್ನು ಸಖತ್ ಎದ್ರಿದ್ರು, ಇಲ್ಲಪ್ಪ ಸೀನೇನೆ ತೆಗ್ದಾಕ್ಬಿಡು, ಹಾಗೆ ಹೀಗೆ ಬೇಡ, ನೀನು ದುಡ್ಡು ಹಾಕ್ಸ್ಬಿಟ್ಟು ನಮ್ಗೆ ಫೋಟೋ ಅಷ್ಟೇ ತರ್ತೀಯ ಹಾಗೆ ಅಂತ ಹೇಳಿ ನನಗೂ ಬೈದ್ರು ಅವರು. ಬೇಡ, ನೀನು ಅವಾಗ ಹೇಳಿದ್ದೆ, ನಾನು ಫಸ್ಟೇ ಹೇಳಿದ್ರೆ ನಾನು ಒಪ್ತಾ ಇರ್ಲಿಲ್ಲ, ನೀನು ಈಗ ಹೇಳ್ಬಿಟ್ಟು ಚೇಂಜ್ ಮಾಡ್ತಾ ಹೇಳ್ತಿದ್ಯಾ ಅಂತ. ನನ್ನ ಸ್ನೇಹಿತರಾದಿಂದ ಅವ್ರಿಗೆ ಕನ್ವಿನ್ಸ್ ಮಾಡಿದೆ. ಸರ್ ಇಲ್ಲ ಸರ್, ಅದೇನು ಆಗೋದಿಲ್ಲ ಅಂತ. ನಮ್ಮ ರಾಕೇಶ್ ಅವರು ಕೂಡ ಹೆದ್ರಿ ಅವರು 4 ಗಂಟೆಗೆ ಶೂಟಿಂಗ್ ಬಂದ್ರು. ಅವತ್ತ ಏನೋ ಕತೆ ಹೇಳಿದ್ರು ನಮ್ಗೆ, ಇಲ್ಲ ರಾಮನ್ ಗೆಟಪ್ ಹಾಕೋನ್ಸ್ಕೆ ಅವರು ಸಾರ್ ಬೇಡ ಸರ್ ಹಾಗೆ ಹೀಗೆ ಅಂತ ಹೇಳಿದ್ರು. ಬಟ್ ಅವರು ಚೆನ್ನಾಗಿ ಮಾಡಿದ್ದಾರೆ. ರಾಕೇಶ್ ಅವರು 3 ಶೇಡ್ ಅಲ್ಲಿ ಬರ್ತಾರೆ. ಸೊ ಅವರು ವಿಭಿನ್ನವಾಗಿ ಮಾಡಿದ್ದಾರೆ. ನಯನ ಅವರು ಕೂಡ ಮುಸ್ಲಿಮ್ಸ್ ರೋಲ್ ಬರ್ತಾರೆ, ಅತ್ಯುತ್ತಮವಾಗಿ ಅಭಿನಯಿಸಿದ್ದಾರೆ. ಮತ್ತೆ ಒಂದು ಸಾಂಗ್ಸ್ ಚಿತ್ರೀಕರಣ ಬಾಕಿ ಇದೆ. ಈ ಮಿಡ್ಲಲ್ಲೇ ಸಿನಿಮಾ ಕಂಪ್ಲೀಟ್ ಆಗುತ್ತೆ. ಬಂದ್ಬಿಟ್ಟು ನಮ್ಗೆ 2008ರಲ್ಲೇ ನಾನು ಮತ್ತೆ ಲವ ಅವರು ಕಾನ್ಪುರದಲ್ಲಿ ಡೈರೆಕ್ಷನ್ ಕೋರ್ಸ್ ಮಾಡ್ಬೇಕಾದ್ರೆ ಈ ಚಿತ್ರದ ಬಗ್ಗೆ ಒಂದು ಐಡಿಯಾ ಬಂತು. ನಾವು ಈ ಚಿತ್ರರಂಗದಲ್ಲಿ ಒಂದು ಜರ್ನಿ ಮುಂದುವರ್ಸೋಣ ಅಂತ ನಾವು ಡಿಸೈಡ್ ಮಾಡಿದಾಗ ಲವ ಅವರು ಈ ಸ್ಕ್ರಿಪ್ಟ್ ಹೇಳಿದ್ರು. ಆಲ್ಮೋಸ್ಟ್ 1.5 2 years ಈ ಸ್ಕ್ರಿಪ್ಟ್ ಮೇಲೆ ವರ್ಕ್ ಮಾಡಿ ಬಹಳಷ್ಟು ಬದಲಾವಣೆಗಳಾದ್ಮೇಲೆ ಕೊನೆಗೆ ನಮ್ಗೆಲ್ಲರೂ ಸ್ಯಾಟಿಸ್ಫ್ಯಾಕ್ಷನ್ ಆದ್ಮೇಲೆ ನಾವು ಈ ಚಿತ್ರ ನಿರ್ಮಾಣ ಶುರು ಮಾಡ್ಕೊಂಡ್ವಿ. ಸೊ ಕರ್ನಾಟಕದ ಆಲ್ಮೋಸ್ಟ್ ಮೇಜರ್ ಪ್ಲೇಸ್ ಸಕಲೇಶ್ಪುರ, ತುಮಕೂರು, ಕೊಣಗಲ್, ಬ್ಯಾಂಗ್ಳೂರು, ಕನಕಪುರ, ಕೆಲವಷ್ಟು ಪ್ರದೇಶಗಳಲ್ಲಿ 35 ದಿನ ಸತತವಾಗಿ ನಾವು ಚಿತ್ರೀಕರಣ ಮಾಡಿ ಈಗ ಒಂದು ಕ್ಲೈಮ್ಯಾಕ್ಸ್ ಫೈಟ್ ಮತ್ತೆ ಒಂದು ಸಾಂಗ್ ಮಾತ್ರ ಪೆಂಡಿಂಗ್ ಇದೆ. ಈಗಾಗಲೇ 40% ಡಬ್ಬಿಂಗ್ ಕೂಡ ಶುರುವಾಗಿದೆ. ಸರ್, ನಾ ಕಾಂಟ್ರವರ್ಸಿ ಅದು ಈಗ ಫಾರ್ ಎಕ್ಸಾಂಪಲ್ ಈಗ CBN ಚಾನಲ್ಗೆ ಆಗಲಿ ಈ ಚಿತ್ರದಲ್ಲಿ ನಂದು 3 ತರ ಶೇಡ್ ಹೋಗುತ್ತೆ. ಮೊದಲು ಒಬ್ಬ ತುಂಬಾ ಮುಗ್ಧ ಹುಡುಗ ಅನ್ನೋದಕ್ಕಿಂತ ಪೆದ್ದ ದಡ್ಡ, ಏನು ಗೊತ್ತಾಗಲ್ಲ ಆ ತರ ಇರೋ ಹುಡುಗ. ಅದಾದ್ಮೇಲೆ ಸ್ವಲ್ಪ ಬುದ್ಧಿವಂತಿಕೆ ಬರುತ್ತೆ. ಒಬ್ಬ ಮಿಡಲ್ ಕ್ಲಾಸ್ ಹುಡುಗರಲ್ಲಿ ಮಾಮೂಲ PUC ಇದರಲ್ಲಿ ಯಾವ ತರ ಒಂದು ತುಂಟಾಟ ತರಲೆ ಆ ತರ ಒಂದಿರುತ್ತೆ, ಒಂದು ಪ್ರೀತಿ ಯಾವ ತರ ಹುಟ್ಟತ್ತೆ, ಆ ತರ ಒಂದು ಕ್ಯಾರೆಕ್ಟರ್ ಅಲ್ಲಿ ಹೋಗ್ತಾ ಏನೋ ಒಂದು ಸೀರಿಯಸ್ ಇನ್ಸಿಡೆಂಟ್ ಆಗುತ್ತೆ. ಆ ಇನ್ಸಿಡೆಂಟ್ ಇಂದ ಯಾವ ತರ ಚೇಂಜ್ ಓವರ್ ಆಗುತ್ತೆ, ಅವ್ನು ಎಷ್ಟು ಏಟ್ ತಿಂತಾನೆ, ಯಾವ್ದೋ ಒಂದು ಗಾಂಜಾ ಅನ್ನೋಂತ ಇದಕ್ಕೆ ಅವನು ಅಡಿಕ್ಟ್ ಆಗುವಂತ ಪರಿಸ್ಥಿತಿಗೆ ಹೋಗ್ತಾನೆ, ಆ ಹೆಲ್ಪ್ಲೆಸ್ನೆಸ್ ಹೆಂಗಾಗತ್ತೆ, ಆ ತರ ಒಂದು ಕ್ಯಾರೆಕ್ಟರ್. ಈ 3 ಕ್ಯಾರೆಕ್ಟರ್ ನಾನು ರಿಯಲ್ ಲೈಫ್ ಅಲ್ಲಿ ಮಾಡಿಲ್ಲದೆ ಇರೋದ್ರಿಂದ ಸ್ವಲ್ಪ ಸ್ಟಡಿ ಮಾಡ್ಬೇಕಾಗಿತ್ತು. ಅಂಡ್ ತುಂಬಾ ಓವರ್ ಆಗಿ ಅಥವಾ ಯಾವುದೇ ಒಬ್ಬ ಡ್ರಗ್ ಅಡಿಕ್ಟ್ ಆತರ ಒಂದು ಮ್ಯಾನರಿಸಮ್ಸ್ ನಾನು ಮಾಡ್ಕೊಂಡಿಲ್ಲ. ಒಂದು ಹಂಗರ್, ಒಂದು ಡೆಸ್ಪರೇಟ್ನೆಸ್ ಯಾವ ತರ ಒಂದು ಇದಿರುತ್ತೆ, ಅಥವಾ ಏನೋ ಒಂದು ದುಃಖ ಆದಾಗ ಯಾವ್ದಕ್ಕೂ ಒಂದು ನಾವು ಅಡಿಕ್ಟ್ ಆದಾಗ ಯಾವ ತರ ಒಂದು ಇದನ್ನ ತೋರಿಸ್ಕೊಂತೀವಿ, ಹೆಲ್ಪ್ಲೆಸ್ನೆಸ್ ನ ತೋರಿಸ್ಕೊಂತೀವಿ, ಆ ತರ ಒಂದು ಕ್ಯಾರೆಕ್ಟರ್ ಮಾಡಿದೀವಿ. ಮತ್ತೆ ತುಂಬಾ ಒಳ್ಳೆ ಚಾಲೆಂಜಿಂಗ್ ಕ್ಯಾರೆಕ್ಟರ್. ನನ್ನ ಆಕ್ಟಿಂಗ್ ಇದನ್ನ ಅಥವಾ ನನ್ನ ಬೇರೆ ತರ ಇದನ್ನ ತೋರಿಸ್ಕೊಳ್ಳೋಕೆ ಒಂದು ಒಳ್ಳೆ ವೇದಿಕೆ ಸಿಕ್ಕಿದೆ ಅಂತ ಹೇಳ್ಬೋದು. ಮತ್ತೆ ಅಯೋಧ್ಯಪುರಂ ಬಗ್ಗೆ ನಾನು ಕತೆ ಕೇಳಿದಾಗ ನನಗೆ ಡೈರೆಕ್ಟರ್ ಅವರು ಕೊಟ್ಟಿದ್ದ ಜಸ್ಟಿಫಿಕೇಶನ್ ನಾನು ಹೇಳಕ್ ಇಷ್ಟಪಡ್ತೀನಿ. ಅಯೋಧ್ಯಪುರ ಅನ್ನೋದು ಒಂದು ಕಾಲ್ಪನಿಕ ಜಾಗ, ಒಂದು ಇಟ್ಸ್ ಇಮ್ಯಾಜಿನರಿ ಪ್ಲೇಸ್. ಆದ್ರೆ ಇನ್ಸಿಡೆಂಟ್, ಆ ಊರಲ್ಲಿ ನಡೆಯೋ ಇನ್ಸಿಡೆಂಟ್ ಸತ್ಯ ಘಟನೆ. ಅವ್ರ ಫ್ರೆಂಡ್ ಎಕ್ಸ್ಪೀರಿಯನ್ಸ್ ಮಾಡಿದ್ದು ಒಂದು ಸತ್ಯ ಘಟನೆ. ಅದೇ ಊರ ಹೆಸರು ಇಡ್ಬೋದಲ್ಲ ಅಂತ ಕೇಳಿದೆ. ಬಟ್ ಆಕ್ಚುಲಿ ಇದೊಂದು ಹಿಂದೂ ಮುಸ್ಲಿಂ ಸ್ಟೋರಿ, ಅದನ್ನ ನಾವು ಇದ್ ಮಾಡಕ್ಕಾಗಲ್ಲ. ಇದೊಂದು ಹಿಂದೂ ಮುಸ್ಲಿಂ ಸ್ಟೋರಿ. ಆ ಹಿಂದೂ ಮುಸ್ಲಿಂ ಸ್ಟೋರಿ ಯಾವುದೋ ಒಂದು ಜಗಳ ಅಥವಾ ಏನೋ ಒಂದು ಇನ್ಸಿಡೆಂಟ್ ಆದಾಗ ಆ ಮುಗ್ಧರು ಅಥವಾ ಒಂದು ಅಮಾಯಕರು ಯಾವ ತರ ಇದಾಗ್ತಾರೆ ಅನ್ನೋ ಒಂದು ಎಳೆನ ಇಟ್ಕೊಂಡು ಹೋದಾಗ ಅಯೋಧ್ಯಪುರಂ ಟೈಟಲ್ ಇಡೋದು ನನ್ಗೆ ಓಕೆ, ಇದು ಸೂಟಬಲ್, ವ್ಯಾಲಿಡ್ ಅಂತ ನನ್ಗನ್ನಿಸ್ತು.
ಆ ಒಂದು ಇದರಿಂದ ಹೊರ್ಕೊಂಡೆ. ಇಡೀ ಚಿತ್ರೀಕರಣದ ಎಲ್ಲ ಇದ್ರಲ್ಲೂ ನಾನು ತುಂಬಾ ಸೆನ್ಸಿಟಿವ್ ಆಗಿ ಯೋಚನೆ ಮಾಡ್ತಾ ಇದ್ದೆ ಅಂಡ್ ಡೈರೆಕ್ಟರ್ ಜೊತೆ ಡಿಸ್ಕಸ್ ಮಾಡ್ತಾ ಇದ್ದೆ. ಯಾವುದೇ ಒಂದು ಕಮ್ಯುನಿಟಿಗಾಗಲಿ ಹರ್ಟ್ ಆಗ್ಬಾರ್ದು, ಇದಾಗಬಾರ್ದು. ಓಕೆ, ಹಿಂದೂ ಮುಸ್ಲಿಂ ಸ್ಟೋರಿ, ಹಿಂದೂ ಮುಸ್ಲಿಂ ಅಂದ ತಕ್ಷಣ ಜಗಳಾನೇ ಇರಬೇಕು, ಪ್ರೀತಿನೂ ಇರ್ಬೋದು ಅಂತ ಒಂದು ಜಸ್ಟಿಫಿಕೇಶನ್ ಮತ್ತೆ ಕೊಟ್ರು. ನಂದೊಂದು ಎಕ್ಸ್ಪೀರಿಯನ್ಸ್ ಹೇಳ್ಕೊಳ್ಳೋಕೆ ಶೇರ್ ಮಾಡ್ತೀನಿ. ಒಂದು ಮುಸ್ಲಿಂ ಗಲ್ಲಿಲಿ ಶೂಟ್ ಮಾಡ್ತಾ ಇದ್ವಿ ನಾವು. ಶಾರ್ಟ್ ಏನಿತ್ತಂದ್ರೆ ನಾನು ಹೋಗಿ ಹೀರೋಯಿನ್ ಬೈಕಲ್ಲಿ ಕೂಡಿಸ್ಕೊಂಡು ಹೋಗ್ಬೇಕು. ಜನ ಎಲ್ಲ ನೋಡ್ತಾ ಇದ್ರು, ಎಲ್ಲ ಎಂಜಾಯ್ ಮಾಡ್ತಾ ಇದ್ರು. ಒಬ್ರು ಯಾರೋ ಬಾಂಧವರು ಬಂದ್ಬಿಟ್ಟು, ಇಲ್ಲ ತಪ್ಪು ಮಾಡ್ತಾ ಇದ್ದೀರಾ ನೀವು, ರಾಂಗ್ ಮೆಸೇಜ್ ತೋರಿಸ್ತಾ ಇದ್ದೀರಾ ನಮ್ಮ ಏರಿಯಾಗೆ, ಈ ತರ ನೀವು ನಮ್ಮ ಕಮ್ಯುನಿಟಿ ಹುಡುಗಿರ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗೋದನ್ನ ಹೇಳ್ಕೊಡ್ತಾ ಇದ್ದೀರಾ ನೀವು ಶೂಟಿಂಗ್ ಮೂಲಕ, ಹಂಗೆ ಹಿಂಗೆ ಅಂತ ಅಬ್ಜೆಕ್ಷನ್ ಮಾಡಿದ್ರು. ಸ್ವಲ್ಪ ತುಂಬಾನೇ ಸೀರಿಯಸ್ ಆಯ್ತು ವಿಷಯ, ಸ್ವಲ್ಪ ಗಲಭೆ ಆಗುವಂತ ಸಿಚುವೇಶನ್ ಇತ್ತು. ನಮ್ಗೆ ಯಾರಿಗೂ, ನಾವು ಬರೀ ಯೂನಿಟ್ ಅವ್ರು ಬಿಟ್ರೆ ಬೇರೆ ಯಾರು ಇರ್ಲಿಲ್ಲ. ಆ ಕಾರಣದಿಂದ ನಾವು ಪ್ಯಾಕಪ್ ಮಾಡ್ಕೊಂಡ್ ಬಂದ್ವಿ. ಅದಾದ್ಮೇಲೂ ತುಂಬಾ ವಿಷಯಗಳು, ಇವಾಗ ರಾಮನ್ ಗೆಟಪ್ ಹಾಕ್ಬೇಕು ಅಂದಾಗ್ಲೇ ನಾನು ಕೇಳಿದೆ, ಸರ್ ರಾಮನ್ ಗೆಟಪ್ ಹಾಕ್ಬೇಕಂದ್ರೆ ಏನ್ ಡೈಲಾಗ್ ಕೊಡ್ತೀರಾ? ನಾನು ರಾಮನ್ ಗೆಟಪ್ ಹಾಕೊಂಡು ಏನ್ ಡೈಲಾಗ್ ಹೇಳ್ತೀನಿ, ಯಾವ ತರ ಮಾತಾಡ್ತೀನಿ, ಏನಕ್ಕೆ ಹೇಳ್ತೀರಾ? ಅವರು ಅದು ಕರೆಕ್ಟ್ ಆಗಿ ಸ್ಪಷ್ಟನೆ ನನಗೆ ಸಿಗದಿದ್ದಾಗ ನಾನು ಸಾರಿ ಟು ಸೇ, ನಾನು ತಪ್ಪಾಗಿರ್ಬೋದು, ಬಟ್ ನಾನು ಶೂಟಿಂಗ್ ಬರಲ್ಲ ಸರ್, ನನಗೆ ಎಕ್ಸಾಕ್ಟ್ ಆಗಿ ಇದ್ಮಾರೋವರೆಗೂ ನಾನು ಬರಲ್ಲ ಅಂದೆ. ಆಮೇಲೆ 4 ಗಂಟೆಗೆ ಇದು ಹೋದಾಗ ಡಿಸ್ಕಷನ್ ಮಾಡ್ಬಿಟ್ಟು, ಇಲ್ಲ ಯಾವುದೇ ಡೈಲಾಗ್ ಏನಿಲ್ಲ, ಒಂದು ಝೂಮ್ ಇನ್ ಝೂಮ್ ಔಟ್ ಅಷ್ಟೇ ನಾವು ಇದು ಮಾಡೋದು ಒಂದು ಇದಕ್ಕೆ. ಅಂಡ್ ಫೀಲ್ ಎಕ್ಸ್ಪ್ಲೇನ್ ಮಾಡಿದ್ರು. ಓಕೆ, ಯಾವುದೇ ಧರ್ಮದವ್ರು ಏನೇ ಒಂದು ಇದು ಮಾಡುವಾಗ ಏನೋ ಒಂದು ನಮ್ಮಲ್ಲಿ ನಮ್ಗೊಂದು ದೇವ್ರ ಅಂತ ಕಾಣಿಸುತ್ತೆ, ನಾವು ತಪ್ಪು ಮಾಡ್ತೇವೆ, ನಮ್ಮ ಸಬ್ ಕಾನ್ಶಿಯಸ್ ಆ ತರ ಒಂದು ನಮ್ಮ ಆತ್ಮ ಇದನ್ನೇ ನಾವು ನೋಡ್ಕೊಳ್ಳುವಾಗ ಒಂದು ದೇವ್ರು ಕಾಣಿಸುತ್ತೆ, ಆ ತರ ಒಂದು ಫೀಲ್ ಅಂತ ಹೇಳಿದಾಗ ನಾನು ಒಪ್ಕೊಂಡು ಆ ಒಂದು ಗೆಟಪ್ ನ ಹಾಕೊಂಡು ಆ ಪಾತ್ರ ಮಾಡಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಈ ಚಿತ್ರ ಆಗ್ಲೇ 90% ಕಂಪ್ಲೀಟ್ ಆಗಿದೆ. ಟೆಕ್ನಿಕಲಿ ತುಂಬಾ ಸ್ಟ್ರಾಂಗ್ ಆಗಿ ಬಂದಿದೆ. ಅಂಡ್ ನಾವ್ ಯಾವುದೇ ಇನ್ನೊಂದು ಸ್ಪೆಷಾಲಿಟಿ ಈ ಚಿತ್ರದ ಏನಂದ್ರೆ, ನಾವೆಲ್ಲೂ ಸೆಟ್ ಹಾಕಿಲ್ಲ. ಒಂದ್ ಸಂತೆ, ಕುಣಿಗಲ್ ಸಂತೆಯಲ್ಲಿ ಶೂಟ್ ಮಾಡ್ಬೇಕಂದ್ರೆ, ಸಂತೆಯಲ್ಲಿ ಶೂಟ್ ಮಾಡೋದಂದ್ರೆ ತುಂಬಾ ಕಷ್ಟ. ಅದು ಆತರ ಊರಲ್ಲಿ ಜನ ತುಂಬಾ ಎಕ್ಸೈಟ್ಮೆಂಟ್ ಇರುತ್ತೆ. ಆದ್ರೆ ಯಾವುದೇ ಒಂದು ಸೆಕ್ಯೂರಿಟಿ ಏನು ಇಲ್ಲದೆ ಆ ಇಡೀ ಸಂತೆಯಲ್ಲೇ ನಾವು ಶೂಟ್ ಮಾಡ್ಕೊಂಡ್ ಬಂದ್ವಿ. ಆ ತರ ಎಲ್ಲ ತುಂಬಾ ಚಾಲೆಂಜಿಂಗ್ ಟಾಸ್ಕ್ ಇತ್ತು ಅಂತ ಹೇಳ್ಬೋದು. ಗೊತ್ತಿರ್ಬೇಕಿಲ್ಲ, 3D ಕ್ಯಾಮ್ರಾನ ಯೂಸ್ ಮಾಡಿರೋ ಎಕ್ಸ್ಪೀರಿಯನ್ಸ್ ಇದೆ ಅವ್ರಿಗೆ. ಸೊ ಅವರು ಡೈರೆಕ್ಟರ್ ಎಲ್ಲ ಸೇರ್ಕೊಂಡು ತುಂಬಾ ಎಕ್ಸ್ಪೆರಿಮೆಂಟಲ್ ಆಗಿ ತುಂಬಾ ಒಳ್ಳೊಳ್ಳೆ ಶಾರ್ಟ್ ಕಂಪೋಸ್ ಮಾಡಿ ಈ ಚಿತ್ರನ ಮಾಡಿದ್ದಾರೆ ಅಂತ ಹೇಳ್ಬೋದು. ಅಂಡ್ ನನ್ ಗಮನಕ್ಕೆ ಬಂದಿರೋ ಹಾಗೆ, ನಾನು ಇದುವರೆಗೂ ಆಕ್ಟ್ ಮಾಡಿರೋ ತರ ಯಾವುದೇ ಒಂದು ಕಮ್ಯುನಿಟಿಗೆ ಅಥವಾ ಯಾವುದೇ ಒಂದು ವರ್ಗಕ್ಕೆ ನೋವಾಗದೆ ಇರೋ ತರ ಡೈಲಾಗ್ಸ್ ಆಗ್ಲಿ ಅಥವಾ ಸಿಚುವೇಶನ್ ಆಗ್ಲಿ ಇರೋ ತರ ನಾನು ಪ್ರೆಸೆಂಟ್ ಇರುವಾಗಂತೂ ನಾನು ನೋಡ್ಕೊಂಡು ನನ್ನ ಇದರಲ್ಲಿ ನಾನು ಪ್ರಯತ್ನ ಪಟ್ಟಿದ್ದೀನಿ. ನಾನು ಯಾರಿಗೋ ಏನೋ ತಪ್ಪು ಕೆಲಸ ಮಾಡಕ್ ಹೊರಟಿದ್ದೀನಿ, ಅವಾಗ ನನ್ಗೆ ಮಾಡಬಾರ್ದು ಅಂತ ಒಂದು ಸಬ್ ಕಾನ್ಶಿಯಸ್ ಲೆವೆಲ್ ಅಲ್ಲಿ ನನ್ ದೇವ್ರು ಕಾಣಿಸ್ದಂಗೆ ಅಥವಾ ಆತರ ಒಂದು ನಮ್ಮ ಆತ್ಮ ಇದರಲ್ಲಿ ನಮ್ಗೊಂದು ಕಾಣಿಸ್ದೆ ಅನ್ನೋದು ವಿಷುವಲಿ ಅವ್ರಿಗೆ ತೋರಿಸ್ಬೇಕಾಗಿತ್ತು. ಎಲ್ಲಾ ವರ್ಗದ ಜನಕ್ಕೂ, ಎಜುಕೇಟೆಡ್ ಪೀಪಲ್ ಅಲ್ಲದೆ ಒಂದು BC ಕ್ಲಾಸ್ ಜನ ನೋಡಿದ್ರು ಅವ್ರಿಗೊಂದು ಅನ್ಸೋ ತರ ಇದ್ಬೇಕು, ಅವ್ರಿಗೆ ಅನ್ನಿಸ್ಬೇಕು, ಓಕೆ ಈ ತರ ಒಂದು ನಾವು ತಪ್ಪು ಮಾಡ್ಬಿಟ್ವಾ, ಇಲ್ಲ ಆ ತರ ಒಂದು ಸಿಚುವೇಶನ್ಗೋಸ್ಕರ ಅವರು ಇದ್ ಮಾಡಿದ್ರು ಅಂತ ಅದರಿಂದ ಇಷ್ಟೊತ್ತು ನೀವು ಕೇಳ್ತಿದ್ದ ಪ್ರಶ್ನೆಗಳ ಶುರುವಿನಲ್ಲೇ ನನಗೆ ಭಯ ಆಗ್ತಿತ್ತು, ನನಗೇನೆಲ್ಲ ಕೇಳ್ಬೋದಪ್ಪ ಅಂತ. ಬಟ್ ಮೊದಲನೇ ಸಲ ಈ ಕತೆ ಕೇಳಿದಾಗ ನನಗನ್ಸಿದ್ದು ಈ ಒಂದು ಪಾತ್ರ ತುಂಬಾನೇ ಚಾಲೆಂಜಿಂಗ್ ಆಗಿದೆ ನನಗೆ ಅಂತ. ಯಾಕಂದ್ರೆ ಅಲೆಮಾರಿ ಕೂಡ ರಾಕೇಶ್ ಜೊತೆ ಪೇರ್ ಆಗಿ ವರ್ಕ್ ಮಾಡಿದ್ದೆ. ಸೊ ಆ ರೀತಿ ಈ ಒಂದು ಸಿನಿಮಾಲಿ ಒಂದು ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಅನ್ನೋ ಒಂದು ಕ್ಯಾರೆಕ್ಟರ್ ನನ್ಗಿತ್ತು. ಹಾಗಾಗಿ ನಾನು ಒಪ್ಕೊಂಡೆ. ಮುಸ್ಲಿಂ ಹುಡುಗಿ ಯಾವ ರೀತಿ ಒಂದು ಫ್ಯಾಮಿಲಿ ಜೊತೆ ಒಂದು ಮಿಡಲ್ ಕ್ಲಾಸ್ ಹುಡುಗಿ ನಾನು. ಸೊ ಇದ್ರಲ್ಲಿ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಅನ್ನೋ ಒಂದು ಪಾತ್ರ ಮಾಡಿದೀನಿ. ಸೊ ಅದ್ ಬಿಟ್ರೆ ಸಾಂಗ್ ಶೂಟ್ ಕೂಡ ಈ ಸಿನಿಮಾಲಿ ನಂದು ಮೊದಲನೇ ಎಕ್ಸ್ಪೀರಿಯನ್ಸ್. ಸೊ ಅದು ಕೂಡ ತುಂಬಾನೇ ಚೆನ್ನಾಗಿ ಬಂದಿದೆ. ಓವರ್ ಆಲ್ ಎಕ್ಸ್ಪೀರಿಯನ್ಸ್, ಒಂದು ಹೊಸ ಟೀಮ್, ಹೊಸ ವಿಭಿನ್ನತೆ ಖಂಡಿತ ಇತ್ತು ಟೀಮ್ ಅಲ್ಲಿ. ಹಾಗಾಗಿ ನಾನು ನನ್ನ 100% ಕಾನ್ಫಿಡೆನ್ಸ್ ಇಟ್ಕೊಂಡು ಈ ಒಂದು ಪಾತ್ರಕ್ಕೆ ಅಭಿನಯಿಸಿದೀನಿ ಅಂತ ಇಷ್ಟಪಡ್ತೀನಿ. ತುಂಬಾ ಜೋವಿಯಲ್ ಆಗಿದೆ. ಆಮೇಲೆ ರಾಕೇಶ್ ಜೊತೆ ಫಸ್ಟ್ ಮೂವಿ ಮಾಡಿದ್ರಿಂದ ನಂದು ಒಂದು ಕೆಮಿಸ್ಟ್ರಿ ಇನ್ನ ತುಂಬಾ ಚೆನ್ನಾಗಿ ವರ್ಕೌಟ್ ಮಾಡಿ ಡೆವಲಪ್ ಮಾಡಿದೀವಿ. ಇದ್ರಲ್ಲಿ ನನ್ನ ಗೆಟಪ್ ಕೂಡ ಇನ್ನ ಚೇಂಜ್ ಆಗಿದೆ, ಬಿಯರ್ಡ್ ಹೇರ್ ಸ್ಟೈಲ್ ಎಲ್ಲ ಇನ್ನ ಚೇಂಜ್ ಮಾಡಿದೀನಿ. ಮತ್ತೆ ಲವ ಅವ್ರನ್ನ ತುಂಬಾ ಚೆನ್ನಾಗಿ ಹೇಳ್ಕೊಟ್ಟು ಇನ್ನ ನನ್ನ ಆಕ್ಟಿಂಗ್ ಸ್ಕಿಲ್ಸ್ ಇಂಪ್ರೂವ್ ಮಾಡಿದ್ದಾರೆ. ಥ್ಯಾಂಕ್ ಯು. ಅಯೋಧ್ಯಪುರಂ ಈ ಫಿಲ್ಮ್ ಆಕ್ಚುಲಿ ಅದು ಈಚ್ ಅಂಡ್ ಎವ್ರಿ ಸೀನ್ ಎಕ್ಸ್ಪ್ಲೈನ್ ಮಾಡ್ತಾ ಹೋದ್ರೆ ಟೆಕ್ನಿಕಲ್ ಇಟ್ಸ್ ಎ ವೆರಿ ಗುಡ್. ಯಾಕಂದ್ರೆ ಎಕ್ಸ್ಪೀರಿಯನ್ಸ್ ಡೈರೆಕ್ಟರ್ ಅಂತ ಹೇಳ್ಬೋದು. ಯಾಕಂದ್ರೆ ಈಚ್ ಅಂಡ್ ಎವ್ರಿ ಮೂಮೆಂಟ್ ಸಹ ನನಗೆ ಕೊಡ್ತಿದ್ದಂತ ಎಲ್ಲಾ ರೀತಿಯಾದಂತಹ ಮೂಮೆಂಟ್ಸ್ಗಳು, ಸೀನ್ ಬೈ ಸೀನ್, ಶಾರ್ಟ್ ಬೈ ಶಾರ್ಟ್ ಎಕ್ಸ್ಪ್ಲನೇಷನ್, ಇಟ್ ವಾಸ್ ಮೈಂಡ್ ಬ್ಲೋಯಿಂಗ್. ಯಾಕಂದ್ರೆ
ಈ ಚಿತ್ರದಲ್ಲಿ ನನಗನ್ಸಿದ್ದು ಮೇನ್ ಆಗಿ ಟೆಕ್ನಿಕಲಿ ತುಂಬಾ ಚೆನ್ನಾಗಿ ವರ್ಕ್ ಆಗ್ತದೆ, ಹಾಗೆ ಸೀಕ್ವೆನ್ಸ್ ಸಹ ಎಲ್ಲ ಸೀನ್ಗಳು ತುಂಬಾ ಚೆನ್ನಾಗಿ ಬಂದಿದೆ. ಇನ್ನೊಂದು ಸ್ಪೆಷಲ್ ಆಗಿ ಒಂದು ಸಾಂಗ್ ಪೆಂಡಿಂಗ್ ಇದೆ, ಅದನ್ನ ಸ್ಪೆಷಲ್ ಆಗಿ ಒಂದು ಶೂಟ್ ಮಾಡ್ಬೇಕು ಅಂತ ಡೈರೆಕ್ಟರ್ ಕೇಳಿದಾಗ ಅದನ್ನ ಇಂಟರ್ ಮಾಡೋಣ ಸರ್. ಯಾಕಂದ್ರೆ ಇದನ್ನ ಮ್ಯಾಕ್ಸಿಮಮ್ ನಾವು ಪ್ಲಾನ್ ಮಾಡಿರೋ ಪ್ರಕಾರ ಇದನ್ನ ಶೂಟ್ ಮಾಡೋಣ ಅಂತ ಪ್ಲಾನ್ ಮಾಡಿದ್ದೇವೆ. ಬಟ್ ಒಂದ್ ಸಾಂಗ್ ಇನ್ ಕೇಸ್ ಆತರ ಆ ಸಾಂಗ್ ತುಂಬಾ ಟೆಕ್ನಿಕಲಿ ತುಂಬಾ ಚೆನ್ನಾಗಿ ಮಾಡ್ಬೇಕು ಅಂತ ಸೊ ಇಲ್ಲಿ ತನಕ ಬಂದರೆ ಎಲ್ಲ ಸೀನು ಈ ಫಿಲ್ಮ್ ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ.